ವೀಕ್ಷಕರೇ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಅತೀಕ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ರೈಟ್ ಕ್ಲಿಕ್ ಕನ್ನಡ ನ್ಯೂಸ್ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಶ್ರೀಮತಿ ಭಾಗ್ಯಮ್ಮ ಅವರು ಸ್ವತಃ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಜೊತೆ ಚರ್ಚಿಸೋಣ. ಮೇಡಮ್, ನಾವೀಗ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ಮೇಡಮ್, ಮೂಲತಃ ನೀವು ಯಾವ ಊರಿನವರು? ನಮ್ಮದು ಶಿವಮೊಗ್ಗ ಡಿಸ್ಟಿಕ್ಕು, ಶಿಕಾರಿಪುರ ತಾಲೂಕು, ಗ್ರಾಮ ಪಂಚಾಯತಿ ಜಕ್ಕನಹಳ್ಳಿ, ಕಣಿಮನೆ ಊರು. ನಿಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ನಮಗೆ? ಆಯಿತು ಸರ್. ಕುಟುಂಬ 3 ಜನ ಮಕ್ಕಳಿದ್ದಾರೆ ಸರ್. ಯಜಮಾನರು, ನಾನು, ನಮ್ಮ ತಂದೆ ಇದ್ದಾರೆ ಸರ್. ಏನು ಕೆಲಸ ಮಾಡ್ತಾರೆ ಯಜಮಾನರು? ಯಜಮಾನರು ವ್ಯವಸಾಯ ಮಾಡ್ತಾರೆ ಸರ್. ತಂದೆಯವರು? ತಂದೆ ಅಂಬರ್ಗೊಪ್ಪ ಸರ್. ಅಂಬರ್ಗೊಪ್ಪ ಕೆಲಸ ಮಾಡ್ತಾರೆ ಸರ್. ಓಕೆ ಮೇಡಮ್, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ? ವಿದ್ಯಾಭ್ಯಾಸ 7ನೇ ತರಗತಿ ಓದಿದೆ ಸರ್. ನನಗೆ ಒಳ್ಳೆ ಓದೋಕ್ಕೆ ನನಗೆ ಸಾಕು ಅಂತ ಬೇಡ ಹೋಗಲ್ಲ ಅಂದೆ, ನಿಲ್ಲಿಸಿದ್ರಿ ಅಷ್ಟೇ. ಯಾವ ಊರಲ್ಲಿ ಓದಿದ್ದು? ನನ್ನ ಅಂಬರ್ಗೊಪ್ಪನಂತವ್ರ ಮನೆ. ಮೇಡಮ್, ಹಾಗಾದರೆ ನಿಮಗೆ ರಾಜಕಾರಣಕ್ಕೆ ಬರ್ಬೇಕನ್ಸಿದ್ದು ಯಾವಾಗ? ರಾಜಕಾರಣ ಬರ್ಬೇಕಂದ್ರೆ 2010ರಲ್ಲೇ ರಾಜಕಾರಣ ಬರಬೇಕು. ಬಡವರ ಸೇವೆ ಮಾಡಬೇಕು, ಜನ ಸೇವೆ ಮಾಡಬೇಕು, ಒಳ್ಳೆಯರು ಅನ್ನೋದು ಭಾವನೆ ಭಾಳ ಬೇಕು. ಬಡವರು ತುಂಬ ಅಗದಿ ಬಡವರಿಗೆ ಏನಾರ ಒಂದು ಹೆಲ್ಪ್ ಮಾಡಬೇಕು. ಇಲ್ಲೇ ಮುಖ್ಯಮಂತ್ರಿ ಶಿಕಾರಿಪುರ ತಾಲೂಕು ಮುಖ್ಯಮಂತ್ರಿ ಇದ್ದಾರೆ, ಶಿವಮೊಗ್ಗ ಡಿಸ್ಟಿಕ್ಕು. ಅವರಿಂದ ಏನಾರ ಬಡವರು ಬಗ್ರಿಗೆ ಏನಾರ ಹೆಲ್ಪ್ ಆಗ್ಬೋದು, ಒಳ್ಳೇದಾಗ್ಬೋದು. ಆಮೇಲೆ ನಾವು ತುಂಬ ಬಡವರಿಗೆ ಸೇವೆ ಮಾಡಿ ಒಳ್ಳೇದು ಅನಿಸಿದ್ರೆ ಮುಂದೆ ಏನಾರ ಒಂದು ಇದು ಆಗ್ಬೋದು ಅನ್ನೋದು ಅಷ್ಟೇ ಅನಿಸಿಕೆ. ಮೊದಲನೇ ಬಾರಿ ಯಾವ ಇಸ್ವಿಯಲ್ಲಿ ಆಯ್ಕೆ ಆಗಿದೆ ಅಂತ ಕೇಳ್ಬೋದಾ? 2010 ಸರ್. ಆ ಸಮಯದಲ್ಲಿ ಏನಾರ ಅಭಿವೃದ್ಧಿ ಕಾರ್ಯ ನಡೆದಿದೆ ಒಂದು ಇಷ್ಟೇ ಹೇಳ್ತೀರಾ ನಮಗೆ? ಅಭಿವೃದ್ಧಿ ಎನರ್ಜಿ ಗುಂಡೆ, ಆಮೇಲೆ ಮನೆಗಳು, ರೋಡು. ಅದರಲ್ಲಿ ಏನೇನು ಸಮಸ್ಯೆ ಉಂಟು ಮೇಡಮ್? ನಮ್ಮ ಗ್ರಾಮದಲ್ಲಿ SC ಕಾಲೋನಿ ಜಾಸ್ತಿ ಇದೆ ಸರ್. ಒಂದು ಸೊಂಟ ಮುಟ ಗುಂಡೆ ಇದೆ. ಆ ಗುಂಡೆ ಬಾಕ್ಸು ಚಿರಂಡಿ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಸರ್. ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ನಿಮ್ಮ ಮೊದಲ ಪ್ರಯತ್ನ ಏನು? ನಮ್ಮ ಅಭಿವೃದ್ಧಿಗೆ ಅಂದರೆ ಬಡವರಿಗೆಲ್ಲ ಸೇವೆ ಮಾಡೋದು, ಆಮೇಲೆ ಮನೆಗಳು ಹಾಕೋದು, ಇಷ್ಟೇ ಸರ್. ನನಗೆ ಮತ್ತೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗಾದರೆ ನಿಮಗೆ ಈಗ ತಾಲೂಕ್ ಪಂಚಾಯತಿಯಲ್ಲೂ ಸ್ಪರ್ಧೆ ಮಾಡಲು ಇಚ್ಛಿಸ್ತೀರಾ ನೀವು? ನಿಲ್ಬೋದು ಸರ್. ನನಗೆ ತಾಲೂಕ್ ಪಂಚಾಯತಿ ನಿಂತರೂ ಅವಕಾಶ ಇದೆ. ಬಡವರಿಗೆಲ್ಲ ಸೇವೆ ಮಾಡಿದ್ರೆ, ಆಮೇಲೆ ಕಣಿಮನೆಗೆ ತುಂಬ ಜನ ಒಳ್ಳೆ ಹುಡುಗಿ ಏನಾದರೂ ಒಂದು MLA ಇದ್ದಾರೆ, ಕೆಲಸ ಮಾಡಿಕೊಡ್ತಾರೆ. ಆಮೇಲೆ ನಮಗೆ MLA ಯಡಿಯೂರಪ್ಪಜಿಯವರು ಏನಾದರೂ ಮಾಡಿದರೆ ಇಲ್ಲ ಅನ್ನಲ್ಲ. ಅವ್ರ ಮನೆ ಯಾವಾಗೂ ಬಾಗಿಲು ತೆರೆದು ಇರುತ್ತೆ. ನಾವೇನೇ ಒಂದು ಕೆಲಸ ಮಾಡಿದ್ರು, ಏನೋ ಒಂದು ಮಾಹಿತಿ ಕೇಳಿದ್ರು ಇಲ್ಲ ಅನ್ನಲ್ಲ, ಮಾಡಿಕೊಡ್ತಾರೆ. ಬಡವರಿಗೆ ಕರ್ಕೊಂಡು ಹೋದ್ರು ಒಳ್ಳೆ ಸ್ಫೂರ್ತಿ ಕೊಟ್ಟು. ಈಗ ಪ್ರತಿಯೊಬ್ಬರ ಜೀವನದಲ್ಲಿ ತನ್ನದೇ ಆದ ಮಾರ್ಗದರ್ಶಕ ಇರುತ್ತಾರೆ ಮೇಡಮ್. ನಿಮ್ಮ ಜೀವನದ ಮಾರ್ಗದರ್ಶಕ ಯಾರಂತ ಕೇಳ್ಬೋದಾ? ನಮ್ಮ ಜೀವನದಾಗೆ ಮಾರ್ಗದರ್ಶನ ಅಂದರೆ ನಮ್ಮ ಯಜಮಾನರು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಸರ್. ಕಷ್ಟ ಯಾವುದು ಅನ್ನೋದು ಇವಾಗೂ ಅವರಿಗೆ ಕಷ್ಟ ಅನ್ನೋದೇ ತುಂಬ ಕಷ್ಟಪಟ್ಟು ಮೇಲ್ಗಡೆ ಬಂದಿದ್ದಾರೆ. ಇನ್ನು ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು, ನಮ್ಮ ಯಜಮಾನರಿಗೂ ಒಳ್ಳೇದಾಗಬೇಕು, ಮಕ್ಕಳು ದೊಡ್ಡ ಸ್ಥಾನಕ್ಕೆ ತರಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋದೇ ನನ್ನ ಅನಿಸಿಕೆ ಸರ್. ಮೇಡಮ್, ನಿಮಗೆ ಜನ ನಿಮ್ಮನ್ನು ಮತ ಹಾಕಿ ಆಯ್ಕೆ ಮಾಡಿದ್ದಾರೆ. ಈ ಜನಕ್ಕೆ ಏನು ಹೇಳಿಕ್ಕೆ ಬಯಸ್ತೀರಾ ನೀವು? ನಾವು ಜನಗಳಿಗೆ ಕೆಲಸ ಕಾರ್ಯಗಳು ಮಾಡಬೇಕು. ಅವರು ಎಷ್ಟು ನಮಗೆ ತುಂಬ ಹೃದಯದಿಂದ ಹಾಕಿ ಗೆಲ್ಲಿಸಿದ್ದಾರೆ. ಅವ್ರಿಗೆ ಅಷ್ಟಿಗೂ ನಾನು ಧನ್ಯವಾದ ಹೇಳಿ, ಅವರಿಗೆ ಒಳ್ಳೆ ಅಭಿವೃದ್ಧಿ ಮಾಡಿ, ಒಳ್ಳೇದು ಅನ್ನಿಸ್ಕೊಂಡು, ಒಳ್ಳೆ ಹುಡುಗಿ ಅನ್ನಿಸ್ಕೊಂಡು ಮಾರ್ಗದರ್ಶಿ ಆಗಿರ್ತೇನೆ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಿಮ್ಮ ಹೆಸರು? ಹನುಮಂತಪ್ಪ ಸರ್. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂಥ ಭಾಗ್ಯಮ್ಮ ಅವ್ರ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತೀರಾ? ಭಾಗ್ಯಮ್ಮರು ಹಿಂದೆ ಒಂದ್ಸರಿ ಅಧ್ಯಕ್ಷರಾಗಿದ್ರಿ, ಈಗ ಅಧ್ಯಕ್ಷರಾಕಾರ ಅವರು. ನಮಗೆ ಕೆಲಸ ಹೇಳಿದ್ದೆಲ್ಲ ಮಾಡಿಕೊಡ್ತಾರ. ನೀರಿಂದು ಪಾರಿಂದು ಚೀರುಂಡಿ, ಅಲ್ಲಿ ನಮ್ಮ ಭವ್ಯ ಕಾಲ್ಮನ್ಯಾಗ ಒಂದು ಚೀರುಂಡಿ ಭಾಳ ಒಂದು 5 ಆಳ ಹತ್ರ ಐತ್ರಿ ತೆಗ್ಗು. ಅದಕ್ಕೆ ಮಣ್ಣು ಗಿಣ್ಣು ಹೇರಿಸಿ ಚೀರುಂಡಿ ಬಾಕ್ಸ್ ಚೀರುಂಡಿ ಮಾಡಿಕೊಡ್ಬೇಕು. ಹೇಳಿದ್ದೆಲ್ಲ ಕೆಲಸ ಮಾಡ್ತಾರೆ. ಒಳ್ಳೆ ಇದೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರಂತ ಭರವಸೆ ಇದೆ? ಭರವಸೆ ಐತ್ರಿ. ಅದು ಹಿಂದೆ ಒಂದ್ಸರಿ ಆಗ್ಯಾರ, ಈ ಸರಿನೂ ಹಾಕಾರ ಅವರು. ಓಕೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಉಮಾ ಅಂತ. ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂಥ ಭಾಗ್ಯಮ್ಮ ಅವ್ರ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತೀರಾ ನೀವು? ಒಳ್ಳೆ ಹೆಣ್ಮಗಳು. ಇಷ್ಟು ದಿವಸ ಒಂದ್ಸರಿ ಗೆದ್ದು ಬಂದಿದ್ರು, ಈಗ ಮತ್ತೆ 2ನೇ ಸರಿ ಗೆದ್ದಿರೋದು ಇವರು. ಊರಲ್ಲೆಲ್ಲ ಕೆಲಸಗಳು ಕಾರ್ಯಗಳು ಎಲ್ಲ ಮಾಡಿಕೊಡ್ತಾರೆ, ಚೆನ್ನಾಗಿ ನಡೀತಾ ಇತ್ತು. ಮೊದಲನೇ ಬಾರಿ ಗೆದ್ದಿದ್ರಲ್ಲ, ಆ ಸಮಯದಲ್ಲಿ ಏನಾರ ಅಭಿವೃದ್ಧಿ ಕಾರ್ಯ ಮಾಡಿದ್ರಾ ಇವರು? ಮಾಡಿದ್ರು. ಏನೇನೆಲ್ಲ ಮಾಡಿದ್ರು? ರೋಡ್ ಮಾಡಿಸಿದ್ದಾರೆ, ಚರಂಡಿ ಮಾಡಿಸಿದ್ದಾರೆ, ಕೆಲವೊಂದು ಇಂಪ್ರೂವ್ಗಳೆಲ್ಲ ಆಗಿದ್ದಾವೆ ಸರ್. ಈಗ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆ ಉಂಟು? ನೀರಿನ ಸಮಸ್ಯೆ ಭಾಳ ಐತ್ರಿ. ಟ್ಯಾಂಕ್ ಮಾಡೋಕ್ಕಾಗಲ್ಲ ಅಂತಾರೆ. ಆಮೇಲೆ ಸ್ಮಶಾನದೊಂದು ಸಮಸ್ಯೆ ಯಾವಾಗಲೂ ಅದು ಪೆಂಡಿಂಗ್ ಐತಿ, ಅದೊಂದು ಆಗ್ತಾ ಇಲ್ಲ. ಇವೊಂದು ಮಾಡಿಕೊಡು ಅಂತ ನಾವು ಇಟ್ಟೇವೆ ಅವ್ರ ಮುಂದೆ ಬೇಡಿಕೆ. ಅವ್ರು ಇನ್ನು ಮುಂದೆ ಏನಾರು ಮಾಡಬಹುದು. ಎಷ್ಟು ದಿನಕ್ಕೆ ಒಂದು ಸತಿ ಬರುತ್ತೆ ಮೇಡಮ್ ನೀರು? ದಿನ ಬರ್ತೈತೆ ರೀ. ಅಂದ್ರೆ ಟೈಮು ಕರೆಂಟ್ ಇದ್ದಂಗೆ ಸಾಲಲ್ಲ. ಎಷ್ಟು ಗಂಟೆ ಬರುತ್ತೆ? ಬೆಳಗ್ಗೆ 6ರಿಂದ ಕರೆಂಟ್ ಇದ್ದಂಗೆ. ಅದು ಬೋರ್ ಲೈನು ಆ ಥರ ದೌಡ್ ಕೊಡ್ತಾರೆ. ಒಂದ್ಸರಿ ಬೇಗ ಬರಲ್ಲ, ಹಂಗೆ ಅಷ್ಟೆ. ಮತ್ತೇನೆಲ್ಲ ಸಮಸ್ಯೆ ಇದೆ? ಅದೇ ನೀರಿಂದು ಕರೆಂಟಿಂದು ಇಷ್ಟು ಸಮಸ್ಯೆ ಐತ್ರಿ.
ಈ ಎಲ್ಲ ಸಮಸ್ಯೆಗೆ ಅವರು ಪರಿಹಾರ ಹುಡುಕೊಡ್ತಾರಂತ ನಂಬಿಕೆ ಇದೆಯಾ ನಿಮಗೆ? ನಂಬಿಕೆ ಐತ್ರಿ ಆಯ್ತು. ಮತ್ತೇನು ಹೇಳಿಕ್ ಬಯಸ್ತೀರಾ? ಮತ್ತೇನು ಹೇಳಕ್ಕೆ ಬಯಸಲ್ಲ ಸರ್, ಇನ್ನು ಮುಂದೆ ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅನ್ಕೊಂಡೆ. ವೀಕ್ಷಕರೇ, ನೋಡಿದಿರಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಪ್ರತಿನಿಧಿ ಆಗಲು ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬರುತ್ತಾರೆ, ಅವರ ವಿದ್ಯಾಭ್ಯಾಸ, ಅವರ ಜೀವನ ಚರಿತ್ರೆ ಹೇಗೆಲ್ಲ ಇರುತ್ತದೆ ಎಂಬುದನ್ನು. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕ್ಯಾಮ್ರಾಮ್ಯಾನ್ ನವಿ ಜೊತೆ ರೈಟ್ ಕ್ಲಿಕ್ ನ್ಯೂಸ್ ಕನ್ನಡ.